ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ನಾನೊಂದು ಈಸಿಯಾಗಿರುವ ಒಂದು 5 ಮಿನಿಟ್ಸಲ್ಲಿ ಮಾಡುವಂತಹ ಟೊಮೊಟೊ ಸಾಂಬಾರನ್ನು ನಿಮಗೆ ಹೇಳಿಕೊಡ್ತೀನಿ. ಬಟಾಟೊ ಮತ್ತು ಟೊಮೊಟೊ ನನಗೆ ಅಂದರೆ ಅರ್ಜೆಂಟಾಗಿ ಒಂದು ಸಬ್ಜಿ ಬೇಕು ಊಟಕ್ಕೆ ಇವಾಗ. ಸೊ ನಾನು ರಪ್ ಅಂತ ಒಂದು ಸಬ್ಜಿಯನ್ನು ರೆಡಿ ಮಾಡಬೇಕು. ಆ್ಯಂಡ್ ನಾನಿವಾಗ ಒಂದು ಪಾತ್ರೆಗೆ ಫಸ್ಟ್ ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ಆಯಿಲನ್ನು ಹಾಕಬೇಕು. ಸ್ವಲ್ಪ ಆಯಿಲನ್ನು ಹಾಕಿದ ಮೇಲೆ ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ ಆ್ಯಂಡ್ ಕರಿಬೇವು ಸೊಪ್ಪು ಹಾಕಬೇಕು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಟೊಮೆಟೊ ಮತ್ತು ಬಟಾಟೆಯನ್ನು ಹಾಕಿ, ನೆಕ್ಸ್ಟ್ ಕಾಯಿ ಮೆಣಸನ್ನು ಸ್ವಲ್ಪ ಕಟ್ ಮಾಡಿ ಆ್ಯಂಡ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಎಲ್ಲವನ್ನು ಚೆಂದ ಮಾಡಿ ಒಂದು ಪಾತ್ರೆಯಲ್ಲಿ ಫ್ರೈ ಮಾಡಬೇಕು. ಅದನ್ನು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡಿದರೆ ರಪ್ಪ ಅದು ಬೇಗ ಇದಾಗ್ತದೆ, ಅಂದರೆ ಬೆಂದು ಹೋಗ್ತದೆ. ಇಲ್ಲಾದರೆ ನೀರು ಹಾಕಿದರೆ ಸ್ವಲ್ಪ ಲೇಟಾಗಿ ಬೆಂತದೆ. ಇವಾಗ ಅಂದರೆ ಆಮೇಲೆ 1 ಗ್ಲಾಸ್ ವಾಟರನ್ನು ಹಾಕಬೇಕು. ಅಂದರೆ ನೋಡಿಕೊಂಡು ಹಾಕಿ, ನೀವೆಷ್ಟು ಪದಾರ್ಥವನ್ನು ರೆಡಿ ಮಾಡಿರ್ತೀರ ಅಷ್ಟೇ ವಾಟರನ್ನು ಹಾಕಿ, ಜಾಸ್ತಿ ಹಾಕಬೇಡಿ. 1 ಗ್ಲಾಸ್ ನಾನಿಲ್ಲಿ ವಾಟರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಅದಕ್ಕೆ ಅರಶಿನ ಪೌಡರ್ ಸ್ವಲ್ಪ ಅರಶಿನ ಪೌಡರನ್ನು ಹಾಕ್ತಾ ಇದ್ದೇನೆ. ಇದೊಂದು ಈಸಿ ರೆಸಿಪಿ, ಬೇಗ ಆಗುವಂತಹ ಒಂದು ಪದಾರ್ಥ, ಹಾಗೆ ನನ್ನ ಫೇವ್ರೇಟ್ ಕೂಡ. ಮತ್ತು ನಾನಿಲ್ಲಿ ಗರಂ ಮಸಾಲ ಪೌಡರ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಪೆಪ್ಪರ್ ಪೌಡರ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಲಾಸ್ಟಿಗೆ ಚಿಲ್ಲಿ ಪೌಡರ್, ಇದನ್ನು ಕೂಡ ಹಾಕಬೇಕು. ಅಂದರೆ ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿ ಇದ್ರೇ ಚೆಂದ. ಹಾಗಾಗಿ ನೋಡಿ, ಎಲ್ಲ ಮಸಾಲವನ್ನು ಹಾಕಿದ ಮೇಲೆ ಇವಾಗ ನಾನು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಆದ ಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೂಪರಾಗಿ ಈಸಿಯಾಗಿ ಟೊಮೆಟೊ ಸಾಂಬಾರು ರೆಡಿ.